ಅಖಿಲಮ್ಮ, ಈ ಒಂದೇ ಒಂದು ಸರಿ ಕ್ಷಮಿಸ್ಬಿಡಮ್ಮ. ಅದೇ ನನ್ನ ಸ್ಥಾನದಾಗ ನಿನ್ನ ಮಗಳಿದ್ದಿದ್ರೆ ಹಿಂಗೆ ಮಾಡ್ತಾ ಇದ್ದ ಅಖಿಲಮ್ಮ. ಈ ಒಂದು ಸರಿ ಕ್ಷಮಿಸ್ಬಿಡಮ್ಮ. ನೋಡು ವೇದ, ನಿನ್ನ ಸ್ಥಾನದಲ್ಲಿ ನನ್ನ ಮಗಳಿದ್ದಿದ್ರು ಅಷ್ಟೇ, ನನ್ನ ಸೊಸೆ ಇದ್ದಿದ್ರು ಅಷ್ಟೇ, ಬೇರೆಯವ್ರು ಇದ್ದಿದ್ರು ಅಷ್ಟೇ ಮಾಡ್ತಾ ಇದ್ದು ನನ್ನ ಕೆಲಸ. ಅಲ್ಲ, ಮುದ್ದಾದ ಹೆಂಡತಿ ಅವಳೆ, ಬಂಗಾರದಂಗೆ 2 ಮಕ್ಕಳವ್ರೆ, ಅವ್ರ ಜೊತೆ ಸಂಸಾರ ಮಾಡ್ಕೊಂಡಿರ್ತೀರಾ? ಏನಿದೆ ಹೆಣ್ಮಕ್ಳು ಚಾಳೆ ಅವನಿಗೆ? ಹಾಂ, ಇನ್ನು ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡವ್ ನಾನು. ಇವಾಗ ಬಿಡಿಸ್ಕೊಟ್ರೆ ನಾನು ಮತ್ತೆ ಅದೇ ಕೆಲಸ ಮಾಡ್ತಾನೆ ಅವನು. ನೀನೆಲ್ಲೋ ದೂರ ಇರ್ತೆ, ಇಲ್ಲಿ ಬಂದು ಆಟ ಆಡ್ತಾನೆ ಅವನು. ಅವಾಗ ಯಾರಿಗೆ ತೊಂದರೆ ಆಗೋದು? ನಿನಗೂ ನಿನ್ನ ಮಕ್ಕಳಿಗೆ ತೊಂದರೆ ಆಗೋದು. 1-2 ದಿವಸ ಜೈಲಲ್ಲಿ ಕೊಳೀಲಿ, ಸುಮ್ಮನೆ ಇರು, ಬುದ್ಧಿ ಬರಲಿ ಅವನಿಗೆ. ಅಖಿಲಮ್ಮ, ಹೋದೆ, ನಾನು ಬೈದೆ, ಯಾಕೆ ಹಿಂಗೆಲ್ಲ ಮಾಡಿದ್ರಿ, ಇಲ್ಲೇ ಇರ್ರಿ, ನಮ್ಗೆ ಬುದ್ಧಿ ಬರ್ತೈತೆ ಅಂತ. ಇಲ್ಲ, ನಾನು ಇನ್ನೊಂದ್ಸರಿ ತಪ್ಪು ಮಾಡಲ್ಲ ವೇದ, ನನ್ನನ್ನು ಕರ್ಕೊಂಡೋಗು, ಇನ್ನೊಂದ್ಸತಿ ಯಾವತ್ತೂ ತಪ್ಪು ಮಾಡಲ್ಲ, ಈ ಊರ ಕಡೆನೇ ಬರಲ್ಲ ಅಂತ ಹೇಳಿದ್ರು ಅಖಿಲಮ್ಮ. ನನಗೂ ಅವತ್ತು ಹಂಗೆ ಹೇಳಿದ್ದು ಫೋನ್ ಮಾಡಿ, ಸಂಗೀತ ವಿಷಯ ನನಗೆ ಬೇಡ ಬೇಡ, ನಾನು ನಿಮ್ಮೂರ ಕಡೆ ಬರೋದೇ ಇಲ್ಲ, ನನಗೇನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹೇಳ್ದೆ ನನಗೆ. ನೀನು ಅದೇ ಥರ ಹೇಳ್ದಲ್ಲ. ತಿರುಗಿ ಇವ್ರ ಫ್ರೆಂಡು ದಾಮೋದರ್ ಅಂತ, ಅವ್ರ ಮಗಳು ಮದುವೆಗೆ ಹೋದ್ರೆ ಇನ್ನೇನು ನಾವು ಬರೋದಕ್ಕೆ ಕಾಯ್ತಾ ಇದ್ರು ಅವರು ತಾಳಿ ಕಟ್ಸೋಕ್ಕೆ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದು ತಾಳಿ ಕಟ್ಬಿಡ್ತಾ ಇದ್ದ ಅವನು. ಅವಾಗ ಆ ಹುಡುಗಿ ಬಾಳು ಏನಾಗ್ತಾಯಿತ್ತು ವೇದ? ಆಲೋಚನೆ ಮಾಡು. ನಾಚಿಕೆ ಆಗ್ಬೇಕು ಅವ್ನ ಮುಖಕ್ಕಷ್ಟು ಬೆಂಕಿ ಇಕ್ಕ. ನಾನೇನೋ ನನ್ನ ಮಕ್ಕಳೇನೋ ನನ್ನ ಸಂಸಾರ ಏನೋ ಅಂತ ನೋಡೋದು ಬಿಟ್ಬಿಟ್ಟು ಬೇರೆಯವ್ರ ಹೆಣ್ಮಕ್ಳ ಜೊತೆ ಮದುವೆ ಆಗೋದು, ಒಂದು ಮಗು ಆದಮೇಲೆ ಅವ್ರು ಬಿಡೋದು, ಇನ್ನೊಬ್ಬರು ಮದುವೆ ಆಗೋದು, ಇದೇನಾ ಇವ್ನು ಮಾಡ್ತಾ ಇರೋ ಕೆಲಸ? ಹಾಂ, ನ್ಯಾಯನಾ? ನೀನೇ ಹೇಳುವೇದ, ನೀನೇ ಮಾತಾಡು. ಚಿಕ್ಕಪ್ಪ, ನೀವಾದರೂ ಅಖಿಲಮ್ಮನಿಗೆ ಹೇಳಿ ಚಿಕ್ಕಪ್ಪ, ಈ ಒಂದು ಸತಿ ನನ್ನ ಗಂಡನ ನನಗೆ ಬಿಡಿಸ್ಕೊಟ್ಬಿಟ್ರೆ ಚಿಕ್ಕಪ್ಪ, ಇನ್ನೊಂದು ಸತಿ ಅವ್ರು ಈ ಥರ ತಪ್ಪು ಮಾಡ್ತಿದ್ದಂಗೆ ನಾನು ನೋಡ್ಕೊತೀನಿ. ಅಲ್ಲಮ್ಮ, ಏನೋ ಅಯ್ಯೋ ಪಾಪ ಹೆಣ್ಮಗು ಕೇಳ್ತಾವಳೆ ಅಂತ ಹೇಳ್ಬಿಟ್ಟು ನಾವೇನೋ ಬಿಡಿಸ್ಕೊಡ್ತೀರಿ. ನೀನು ಎಲ್ಲೋ ಇರ್ತೀಯ, ನಾನು ಅಲ್ಗೋತೀನಿ ಇಲ್ಗೋತೀನಿ ಅಂತ ಹೇಳ್ಬಿಟ್ಟು ಬಂದು ಈ ಕೆಲಸ ಮಾಡ್ತಾರೆ. ನಿನ್ಗೇನಮ್ಮ ಗೊತ್ತಾತೈತೆ? ಹಾಂ, ಅವತ್ತು ನಿನ್ಗೆ ಹೇಳದ್ನಂತಲ್ಲ ನಾನು ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋದು ಅಂತ. ಗೃಹ ಪ್ರವೇಶಕ್ಕೆ ಅಂತ ಬಂದು ಅವನು ನಮ್ಮ ಮನೆ ಹತ್ರನೇ ಬಂದಿಲ್ಲ. ಅವನು ನಾವು ಹೋಗಿ ಆ ದೇವಸ್ಥಾನದ ಹತ್ರನೇ ಅವ್ನ ಮುಖ ನೋಡಿತ್ತು. ನಿನಗೇನಮ್ಮ ಗೊತ್ತಾಗುತ್ತೆ ನೀನೆಲ್ಲೋ ಇರ್ತೀಯ, ಅವ್ನು ಏನು ಮಾಡ್ತಾನೆ ಅಂತ? ಹಾಂ, ಇಲ್ಲಿ ಬಂದು ಈ ಆಟಕ್ಕೆ ಆಡ್ತಾನೆ ಇವನು. ದಯವಿಟ್ಟು ನಿಮ್ಮ ಕಾಲ್ಗಾದ್ರೂ ಬೀಳ್ತೀನಿ ಅಖಿಲಮ್ಮ, ನನ್ನ ಗಂಡನ ನೀವು ಒಂದು ಸರಿ ಬಿಡಿಸ್ಕೊಟ್ಬಿಡಿ ಅಖಿಲಮ್ಮ. ಇನ್ನೊಂದು ಸತಿ ತಪ್ಪು ಮಾಡ್ತಿದ್ದಂಗೆ ನೋಡ್ಕೊತೀನಿ ಅಖಿಲಮ್ಮ. ಅವ್ರ ಜವಾಬ್ದಾರಿ ನಂದು. ಅವ್ರೇನಾದರೂ ಇನ್ನೊಂದು ಸತಿ ಈ ಥರ ತಪ್ಪು ಮಾಡಿದ್ರೆ ನಾನೇ ಅವ್ರನ್ನೇನಾದರೂ ಮಾಡಿಬಿಡ್ತೀನಿ ಅಖಿಲಮ್ಮ. ಇಲ್ಲ, ನಾನೇ ಅವ್ರನ್ನ ಪೊಲೀಸವ್ರಿಗೆ ಇಟ್ಕೊಡ್ತೀನಿ. ಈ ಒಂದು ಸತಿ ಕ್ಷಮಿಸ್ಬಿಟ್ರಿ ಅಖಿಲಮ್ಮ, ನಿಮ್ಮ ಕಾಲ್ಗಾದ್ರೂ ಬೀಳ್ತೀನಿ ಅಖಿಲಮ್ಮ. ಇಲ್ಲ ವೇದ, ಆಗಲ್ಲ. ನಾನು ಡಿಸೈಡ್ ಮಾಡಿದ್ದೀನಿ. ಅವನೊಂದು 10 ವರ್ಷ ಆದರೂ ಜೈಲಲ್ಲಿ ಕೊಳಿಬೇಕು. ಅವನು ಕೊಳಿಬೇಕು. ನನ್ನ ಮಗಳು ಭಾಳ ಆಳದಂಗೆ, ನಿನ್ನ ಭಾಳ ಆಳದಂಗೆ ಬೇರೆ ಹೆಣ್ಮಕ್ಳು ಭಾಳ ಹಾಳಾಗಬಾರ್ದು. ಇವತ್ತು ನನ್ನ ಮಗಳು ಎಷ್ಟು ಪಶ್ಚಾತ್ತಾಪ ಪಡ್ತಾವಳು ಗೊತ್ತಾ, ಅವಳು ಮಾಡಿದ ತಪ್ಪಿಗೆ. ಹಾಂ ಅಖಿಲಮ್ಮ, ನೀವೇನೋ ಶ್ರೀಮಂತರು, ನಿಮ್ಮ ಮಗಳು ಶ್ರೀಮಂತರನ್ನೇ ಇಷ್ಟಪಟ್ಟು ಮದುವೆ ಆಗೋಳೆ, ಆದರೆ ನಾವೇನು ಅಖಿಲಮ್ಮ ಮಾಡೋದು? ನಾನು ನನ್ನ ಮಕ್ಕಳು ಎಲ್ಲ ನನ್ನ ಗಂಡನ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಖಿಲಮ್ಮ. ಈ ಒಂದು ಸರ್ತಿ ಕ್ಷಮಿಸ್ಬಿಟ್ಟು ಬಿಡಿಸ್ಕೊಟ್ಬಿಟ್ರೆ ಅಖಿಲಮ್ಮ, ಇನ್ನೊಂದು ಸರಿ ಇಂಥ ತಪ್ಪು ಆಗದೆ ಇರೋಂಗೆ ನಾನೇ ನೋಡ್ಕೊತೀನಿ ಅಖಿಲಮ್ಮ. ದಯವಿಟ್ಟು ನನ್ನ ಗಂಡನ ನನಗೆ ಬಿಡಿಸ್ಕೊಟ್ರಿ ಅಖಿಲಮ್ಮ. ನನ್ನ ಗಂಡನಿಗೂ ನನ್ನ ಮಕ್ಕಳಿಗೂ ಅವನೇ ಆಸರೆ ಅಖಿಲಮ್ಮ. ಅವನೇ ಇಲ್ಲ ಅಂತಂದರೆ ನಾವೇನು ಮಾಡೋದು ಅಖಿಲಮ್ಮ? ಏನು ಮಾಡೋದು? ನಾವು ಹೆಂಗೆ ಅಖಿಲಮ್ಮ ಜೀವನ ಮಾಡೋದು? ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಖಿಲಮ್ಮ. ಯಾಕೆ ವೇದ ನೀನು ಅರ್ಥ ಮಾಡ್ಕೊತಾ ಇಲ್ಲ? ನನಗೆ ನಿನ್ನ ಮೇಲೆ ದ್ವೇಷನೇನಮ್ಮ? ನೀನು ನನ್ನ ಮಗಳಿದ್ದಂಗೆ. ಆದರೆ ಅವ್ನು ಮಾಡ್ತಾ ಇರೋ ತಪ್ಪುಗಳೇನಮ್ಮ? ಏನು ಅವ್ನು ಮಾಡ್ತಾ ಇರೋ ತಪ್ಪು? ಅಖಿಲಮ್ಮ, ಅವ್ರು ಮಾಡಿದ ತಪ್ಪು ಅಂತ ನನಗೂ ಗೊತ್ತು, ಆದರೆ ಏನು ಮಾಡೋದು ಅಖಿಲಮ್ಮ? ನಮ್ಮ ಪರಿಸ್ಥಿತಿ ನಾವು ನೋಡ್ಕೊಬೇಕಲ್ಲ. ಈ ಒಂದು ಸತಿ ದಯವಿಟ್ಟು ಬಿಡಿಸ್ಕೊಟ್ಬಿಡಿ ಅಖಿಲಮ್ಮ. ಇನ್ನೊಂದು ಸರಿ ಅವನು ಈ ಥರ ತಪ್ಪು ಮಾಡ್ತಾ ಇರೋಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅಖಿಲ, ಎಲ್ಲೋ ನೋಡ್ಕೊಂಡು ನಡಿಯಮ್ಮ, ನಡಿ ಹೋಗಿ ಅತ್ತ ಸೈನ್ ಹಾಕ್ಬಿಟ್ಟು ಅವನ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಅಲ್ಲಿನ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಇವರು ಎಲ್ಲರೂ ಅಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು. ಅವ್ನು ಡೈಲಿ ಬಂದು ಅಲ್ಲಿ ಸೈನ್ ಹಾಕೋಗಂಗೆ ಏನಾದರೂ ಮಾಡಬೇಕು. ಮಾಡಿಸ್ಬಿಟ್ಟು ಕಳಿಸ್ಕೊಡೋಣ ನಡಿಯಮ್ಮ. ಏನೋ ನೋಡ್ಕೊಂಡು ಆ ಮಗು ಎಷ್ಟು ನೋವು ತಿಂತಾವಳೆ. ಅದೇ ಇವಾಗ ಏನೋ ನಾವು ವೇದ ಮಕ್ಕ ನೋಡಿ ಬಿಡಿಸ್ಕೊಡ್ತೀರಿ, ಅವ್ನು ನಾಳೆ ಬೆಳಗ್ಗೆ ತಿರ್ಗಾ ಹಿಂಗೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ರೀ? ಅಖಿಲಮ್ಮ, ನಾನು ಗ್ಯಾರಂಟಿ ಅಖಿಲಮ್ಮ. ಏನಾದರೂ ಇಂಥ ತೊಂದರೆ ಆದರೆ ನಾನು ಗ್ಯಾರಂಟಿ. ಅವನಂತೂ ಜೀವಂತವಾಗಂತೂ ಇಡಲ್ಲ ಅಖಿಲಮ್ಮ, ನಾನೇ ಕೊಂದುಬಿಡ್ತೀನಿ ಅವನ್ನ. ಸರಿ ನಡಿಯಮ್ಮ, ನಡಿ. ನೀನು ನಾಳೆ ಬರೀ ಏನಾಯ್ತು ಯಾರು ಗೊತ್ತು, ಹೆಂಗಿದ್ರೆ ಹಂಗಾತೈತೆ, ನಡಿ. ನನಗೆ ಗೊತ್ತು ಅಖಿಲಮ್ಮ, ನೀವು ಯಾವತ್ತಿದ್ರೂ ನನಗೆ ಒಳ್ಳೇದೇ ಬಯಸ್ತೀರಂತ. ಇನ್ನೊಂದ್ಸರಿ ಈ ಥರ ತಪ್ಪಾಗ್ದಿದ್ದಾಗ ನೋಡ್ಕೊತೀನಿ ಅಖಿಲಮ್ಮ. ನೋಡಮ್ಮ, ತಿರ್ಗಾ ಬಂದು ಅವನೇನಾದರೂ ಇಲ್ಲಿ ಈ ಥರ ಕಿತಾಪತಿ ಮಾಡಿ ನಮ್ಮ ಕಿವಿಗೆ ಏನಾದರೂ ಬಿದ್ದರೆ ನಾವಂತೂ ಸುಮ್ಮನೆ ಬಿಡಲ್ಲಮ್ಮ. ಅವ್ನ ಜೀವನ ಪರ್ಯಂತ ಜೈಲಲ್ಲೇ ಇರಬೇಕು. ಹಂಗೆ ಮಾಡ್ತೀರಿ, ಆಮೇಲೆ ನೀನು ಬಂದು ಕೇಳ್ಕೊಂಡ್ರು ಕಿರ್ಚ್ಕೊಂಡ್ರು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲಮ್ಮ. ವೇದ, ನಾವು ಇವಾಗ ಹೇಳ್ತಾ ಇದ್ರಿ. ಸರಿ ಚಿಕ್ಕಪ್ಪ, ಸರಿ ಆಯಿತು. ಇನ್ನೊಂದ್ಸತಿ ಹಿಂಗೆ ಆಗಿದ್ದಂಗೆ ನೋಡ್ಕೊತೀನಿ ಚಿಕ್ಕಪ್ಪ. ಹ್ಞೂ ಸರಿ ನಡಿಯಮ್ಮ. ವೇದ, ನನ್ನನ್ನು ಕ್ಷಮಿಸ್ಬಿಡು ವೇದ, ಇನ್ನೊಂದ್ಸರಿ ಇಂಥ ತಪ್ಪೆಲ್ಲ ಮಾಡಲ್ಲ ವೇದ. ಮುಚ್ಚೋ ಬಾಯಿ, ಸಾಕು ಮುಚ್ಚೋ ಬಾಯಿ. ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಹಾಳು ಮಾಡ್ಬೇಕಂತಿದ್ಯಾ? ಇವತ್ತು ವೇದ ಮಕ್ಕ ನೋಡ್ಕೊಂಡು ನೀನು ಬಿಡಿಸಿರೋದು ಇದೇ ಥರ ಮುಂದುವರೆದೈತೆ ಅಂದರೆ ನಿಂಗೇನು ಮಾಡಬೇಕು ಅಂತ ನನಗೆ ಗೊತ್ತು. ಇಲ್ಲ ಅತ್ತೆ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ನೀನು ಹೋಲ್ಸು ಬಾಯಿಂದ ನನ್ನ ಅತ್ತೆ ಅಂತ ಕರಿಬೇಡ. ಎಷ್ಟೋ ಗೌರವ ಇಟ್ಕೊಂಡಿದ್ನಲ್ವೋ ನಿನ್ನ ಮೇಲೆ. ಹಾಂ, ನನ್ನ ಮಗಳು ನಿಂಗೆ ಅನ್ಯಾಯ ಮಾಡಿಬಿಟ್ಲಲ್ಲ ಅಂತ ಹಗಲು ರಾತ್ರಿ ಕೊರಿತಾ ಇದ್ದೆ. ಅವಳು ಮಾಡಿದ್ದೆ ಸರಿ ನಿನಗೆ. ಇಲ್ಲ ನೋಡಪ್ಪ. ಏನು ಸರ್? ನೋಡು,
ನೀನೇನಾದರೂ ಇದೇ ಥರ ತಪ್ಪು ಮಾಡಿದ್ದಿ ಅಂತಂದರೆ ಆಮೇಲೆ ಏನು ಕ್ರಮ ತಗೊಬೇಕು ಅಂತ ನನಗೆ ಗೊತ್ತು. ಜೀವನ ಪರ್ಯಂತ ನೀನು ಜೈಲಲ್ಲೇ ಕೊಳಿಬೇಕು, ಹಂಗೆ ಮಾಡ್ತೀನಿ. ಏನು ಅನ್ಕೊಂಡಿದ್ಯಾ ಹೆಣ್ಮಕ್ಳು ಅಂತಂದರೆ? ಹಾಂ, ಆಟದ ವಸ್ತುಗಳು ಅನ್ಕೊಂಡಿದ್ಯಾ ಹೆಣ್ಮಕ್ಳು ಅಂತಂದರೆ? ಮದುವೆ ಆಗೋದು, ಒಂದು ಮಗು ಆದಮೇಲೆ ಬಿಟ್ಬಿಡೋದು, ಇನ್ನೊಬ್ಬರು ಮದುವೆ ಆಗೋದು. ಹಾಂ, ನಿಮ್ಮಂಥವ್ರನ್ನೆಲ್ಲ ನಡಿ ರೋಡಲ್ಲಿ ಗುಂಡಿಟ್ಟು ಸಾಯಿಸ್ಬಿಡ್ಬೇಕು. ಅಷ್ಟು ಕೋಪ ಬರ್ತೈತೆ ನಮಗೆ. ಏನು ಮಾಡೋದು? ಹಂಗೆ ಮಾಡೋಕ್ಕಾಗಲ್ಲ ನೋಡು. ನಿನ್ನ ಈ ಫೈಲೆಲ್ಲನೂ ನೀನು ಎಲ್ಲಿದ್ಯೋ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ ನಾನು, ಆಯಿತಾ? ಅವ್ರಿಗೆ ನಿನ್ನ ಫೋನ್ ನಂಬರು, ನೀನು ಎಲ್ಲಿದ್ಯಾ ಅದೆಲ್ಲ ಕಳಿಸ್ತೀನಿ. ನೀನೇನಾದರೂ ಇದೇ ಥರ ಕಿತಾಪತಿ ಮಾಡಿದ್ದಿ ಅಂತಂದರೆ ಅವ್ರು ಏನು ಮಾಡಬೇಕು ಅಂತ ಗೊತ್ತು, ಅವ್ರಿಗೆ ಮಾಡ್ತಾರೆ. ಇಲ್ಲ ಸರ್, ಇಲ್ಲ ಇಲ್ಲ, ನನ್ನ ಪ್ರಾಣ ಇರೋವರೆಗೂ ಇನ್ನಿಂಥ ಕೆಲಸ ಮಾಡಲ್ಲ ಸರ್. ನಾನು ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸರಿ ಇಂಥ ಕೆಲಸ ಮಾಡಲ್ಲ. ಮಾಡಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಿದೆ ನೀನು. ಹಾಂ, ಆವತ್ತಂಗೆ ಆ ಸಂಗೀತನ ಕರ್ಕೊಂಬಂದಾಗ ಇಲ್ಲ ಏನೋ ತಪ್ಪಾಗೋಯ್ತು, ಇನ್ನು ಮೇಲೆ ಇಂಥ ತಪ್ಪು ಮಾಡಲ್ಲ ಅಂತಂದೆ. ತಿರ್ಗಾ ಇವಾಗ ಅದೇ ತಪ್ಪು ಮಾಡ್ತೀಯ. ಏನು ಮಾಡ್ಬೇಕು ನಿನ್ನ? ಏನು ಮಾಡ್ಬೇಕಂತ? ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ನಿಂದು ಒಂದು ಜನ್ಮನ. ಮಕ್ಕಳ ಮುಂದೆ ತಲೆ ಎತ್ಕೊಂಡು ಹೆಂಗೆ ತಿರ್ಗ್ತೀಯ ನೀನು? ನಮ್ಮ ಅಪ್ಪನ ಇಂಥ ಕೆಲಸ ಮಾಡವನೆ ಅಂತಂದ್ರೆ ಮಕ್ಕಳಿಗೆ ಎಷ್ಟು ಬೇಜಾರಾಗಲ್ಲ? ನಾಚಿಕೆ ಆಗಲ್ಲ ನಿನಗೆ ಇಂಥ ಕೆಲಸ ಮಾಡೋಕ್ಕೆ? ನಿಂದು ಒಂದು ಜನ್ಮನ. ಏನಪ್ಪ ಅರ್ಥ ಆಗ್ತೈತಾ ನಿನಗೆ? ಹಾಂ, ಅದೇನು ಅರ್ಥ ಆಗ್ತೈತೋ ಅದೇನು ದೇವರೇ ಬಲ್ಲ. ನಿಮ್ಮಂಥವು ಮಾಡೋ ಕೆಲಸಗಳಿಗೆ ಈಗ ನಮ್ಮಂಥವರೆಲ್ಲ ತಲೆ ತೆಗಿಸ್ಬೇಕು. ನೀನು ಅಳಿನಂತೆ ಅಂತೆಲ್ಲ ಕೇಳ್ತಾರೆ ನಮ್ಮನ್ನು. ನಾವು ತಲೆ ತೆಗಿಸ್ಬೇಕು ನೀವು ಮಾಡೋ ಕಚಡ ಕೆಲಸಕ್ಕೆ. ನಡಿ ಹೋಗೋಣ. ಏನಾದರೂ ಮನೆ ಬಿಟ್ಟು ಊರು ಬಿಟ್ಟು ಆಚೆಗೆ ಬರಬೇಕು. ಆಯ್ತು ನಡಿ, ನಿಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ನೋಡ್ಬೇಗ, ನೀನು ಜವಾಬ್ದಾರಿ ತಗೊಂಡಿದ್ಯಾ ಇನ್ಮೇಲೆ ಇಂಥ ತಪ್ಪು ಆಗ್ದಿದ್ದಂಗೆ ನೋಡ್ಕೊತೀನಿ ಅಂತ. ಇನ್ನೊಂದ್ಸರಿ ಏನಾನ ಇದೇ ತಪ್ಪು ರಿಪೀಟ್ ಆದರೆ ನಾನಂತೂ ಸುಮ್ಮನೆ ಇರಲ್ಲ ವೇದ. ನೋಡು, ಹಂಗೆ ಮಾಡ್ರಿ ಅಖಿಲಮ್ಮ, ತಗೊಂಬಂದು ಜೈಲಿಗೆ ಹಾಕ್ಸಿಬಿಡ್ರಿ. ಅಲ್ಲೇ ಇದ್ದು ಬಿಡ್ಲಿ ಸಾಯೋವರೆಗೂ. ಸತ್ರು ಕೂಡ ನಮ್ಗೆ ಇವ್ನು ಹೆಣ ಬೇಡ. ಎಲ್ಲಾದ್ರೂ ತಗೊಂಡೋಗಿ ಬಿಸಾಕ್ಲಿ. ಏನಕ್ಕೆ ಬೇಕು ಇಂಥವ್ರು? ಏನು ಬೈಬೇಕು ಅಂತ ಅನ್ನೋದೇ ಬಾಯ್ ಬರ್ತೇನೆ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. 2 ದಿವಸ ಹೋಗ್ಲಿ, ನಿನ್ನ ಮಕ್ಕಳೇ ನಿನ್ನ ಬುದ್ಧಿ ಕಲಿಸ್ತಾರೆ ನಡಿ. ಅದು ನನ್ನ ಮಗು ಬಬ್ಲು ಅಲ್ಲ, ಬಬ್ಲುನ ನನಗೆ ಕೊಟ್ಬಿಡ್ರಿ, ನಾವು ಎತ್ಕೊಂಡು ಹೊರಟೋತೀರಿ. ಏನೋ ನನ್ನ ಮೊಮ್ಮಗನ ನೀನು ಕೊಡ್ಬೇಕಾ? ಕನ್ಸಾಗೂ ತಿಳ್ಕೊಂಬೇಡ ಅವ್ನು ನಿಮ್ಮ ಮನೆಗೆ ಬರ್ತಾನೆ ಅಂತ. ಯಾಕೆ ಬರಲ್ಲ? ನೀವೇನಾದರೂ ನನ್ನ ಮಗನ ಕೊಡಲಿಲ್ಲ ಅಂದರೆ ನಾನು ಕೋರ್ಟ್ ಕೊಡ್ತೀನಿ ಅಷ್ಟೇನಾ? ಕೋರ್ಟ್ ಮುಖಾಂತರ ನನ್ನ ಮಗನ ನಾನು ಕರ್ಕೊಂಡು ಮನೆ ಕೊಡ್ತೀನಿ. ಏಯ್, ಯಾಕೆ ತಲೆಗಿಲ್ಲ ಕೆಟ್ಟೈತಾ ಹೆಂಗೆ ನಿಮಗೆ? ಹಾಂ, ತಿರ್ಗಾ ಏನೋ ಜೈಲಿಗೆ ಹಾಕ್ಸ್ಬೇಕಾ ನಿನ್ನ? ನಿಂಗೆ ಮಾಡೋಕ್ಕೇನು ಕೆಲಸ ಇಲ್ಲ? ಇರೋ 8 ಮಕ್ಕಳನ್ನು ಸಾಕು ನಡಿ. ಮಗು ಬೇಕಂತೆ, ಮಗು. ನಿನ್ನ ಮಗಕ್ಕಷ್ಟು ಬೆಂಕಿ ಇಕ್ಕ. ನಡಿ. ಯಾರು ಏನು ಹೇಳಿದ್ರು ನಾನು ನನ್ನ ಮಗನ ಕರ್ಕೊಂಡು ಬರೋದು. ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನನ್ನ ಮಗನ ಬೇಕು ನಂಗೆ. ಹೇಯ್, ನನ್ನ ಮೊಮ್ಮಗನ ಸುದ್ದಿ ನಿಂಗೆ ಯಾಕಂತ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಸರ್ ನೋಡಿ, ಇವ್ನು ಏನಾರ ಮಾತಾಡ್ತಾನೆ, ಇವ್ನು ಫಸ್ಟ್ ಹಾಕಿ. ಸರ್ ನೀವೇ ನ್ಯಾಯ ಹೇಳಿ ಸರ್. ನನ್ನ ಮಗನ ನನ್ನ ಹತ್ರ ಇರಬೇಕಲ್ಲ ಸರ್. ಇವಾಗ ನನ್ನ ಹೆಂಡತಿ ಬೇರೆ ಮದುವೆ ಆಗಿದ್ದಾಳೆ. ನನ್ನ ಮಗನ ನನ್ನ ಹತ್ರ ಕಳಿಸ್ಕೊಡಿ ಸರ್. ಅವ್ರ ಜೊತೆ ಇರೋದು ಬೇಡ. ಹೇಯ್, ಯಾವ ದೊಡ್ಡ ಮನುಷ್ಯನು ಅಂತ ಮಗು ನಿನ್ನ ಹತ್ರ ಕಳಿಸ್ಬೇಕು? ಯಾವ ದೊಡ್ಡ ಮನುಷ್ಯನು ಅಂತ ಕಳಿಸ್ಬೇಕು? ಹಾಂ, ಮಗು ಏನೋ ಹೇಳ್ತಾ ನಮ್ಮಪ್ಪ ಬೇಕು ಅಂತ ಕೇಳೈತೀರ? ಮಗು ಕೇಳಿದ್ರೆ ಏನೋ ನಿನ್ನ ಜೊತೆ ಕಳಿಸ್ಬೋದಪ್ಪ. ಕೇಳಿಲ್ಲಲ್ಲ ಸರ್. ನನ್ನ ಮಗು ನಾನು ನೆನ್ನೆನೇ ನೋಡಿದ್ದು ಸರ್. ನನ್ನ ಮಗನ ಒಂದ್ಸರಿ ಕೇಳ್ತೀನಿ ಸರ್, ಬತ್ತಿ ಅಂತಂದರೆ ನಾನು ಕರ್ಕೊಂಡು ಹೋಗ್ತೀನಿ ಸರ್. ನೀವೇ ಬನ್ನಿ ಸರ್ ಬೇಕಾದರೆ. ಅವ್ನಿಗೆ ನಾನಂದರೆ ಇಷ್ಟ ಸರ್. ಸರ್, ಇವ್ನ ಮಾತುಗಳು ಕೇಳಬೇಡಿ. ಮನೆಗೆ 2 ಮಕ್ಳವ್ರೆ, ನಾನಿದ್ದೀನಿ. ಅವ್ರನ್ನ ಸಾಕಕ್ಕೆ ಇವ್ನಿಗೆ ಹೋಗ್ತಾ ಇಲ್ಲ. ನಾನು ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡ್ತಾ ಇದ್ದೀನಿ ಸರ್. ನಾವು ಮುಂಚೆ ಚೆನ್ನಾಗಿದ್ರೆ ಅದು ದುಡ್ಡು ಕಾಸನೆಲ್ಲ ಅದೇನು ಮಾಡಿದ್ನ ಏನೋ ಇವ್ನ ಅದೇ ಮೇಲೆ ಇಕ್ಕೊಂಡ. ನಾನು ಕೂಲಿನಲ್ಲಿ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದೀನಿ. ಇವಾಗ ಆ ಮಗುನ ಎತ್ಕೊಂಡ್ಬಂದ್ರೆ ನಾನು ಎಲ್ಲಿ ಸಾಕ್ಲಿ ಸರ್? ನನ್ನ ಜೀವನ ಕಷ್ಟ ಆಗ್ತೈತೆ. ಇಲ್ಲ ಸರ್, ಇನ್ಮೇಲೆ ನಾನು ಕಷ್ಟಪಟ್ಟು ದುಡಿತೀನಿ ಸರ್. ಬನ್ನಿ ಸರ್, ನನ್ನ ಮಗುನ ಒಂದ್ಸತಿ ಕೇಳೋಣ. ಬರಲ್ಲ ಅಂತಂದರೆ ನಾನು ಇನ್ನೊಂದ್ಸರಿ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಸರ್.